ಈ ಗಾಡಿನ ಮಿನಿಮಮ್ ಅಂದರೂ 5 ರಿಂದ 10 ನಿಮಿಷ ಸ್ಟಾರ್ಟ್ ಮಾಡಲೇಬೇಕು. ಏನು ಅಂದರೆ ಬೆಜ್ಜಾನ್ ಸುತ್ತಿದ್ದೀನಿ, ಅದರಿಂದ ಏನು ಅನ್ನೋಕೆ ಮನ್ಸು ಬರಲ್ಲ. ವೆಲ್ಕಮ್ ಬ್ಯಾಕ್ ಟು 4th ಡೇ ಆಫ್ ಫಿಟ್ನೆಸ್. ಬೀಟ್ರೋಟ್ ಜ್ಯೂಸ್ ಕುಡ್ದಿದ್ದಾಯ್ತು, ಕೈ ಕಾಲಿಲ್ಲ, ಅದಕ್ಕೆ ಬೇಗ ಬಾಯಲ್ಲಿದ್ದು. ಪ್ರೂಫ್ ಬೇಕು ಅಂದರೆ ನೋಡಿ. ಕೊನೆಗೂ ಗಾಡಿ ಅಂತೂ ಸ್ಟಾರ್ಟ್ ಆಯಿತು. ಎಷ್ಟು ವರ್ಷದಿಂದ ವರ್ಕೌಟ್ ಮಾಡ್ತಿದ್ರು ಡೌಟ್ಸ್ ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ನಮ್ಮ ಕೋಚ್ನ ಡೌಟ್ ಕೇಳ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಬೆಂಡ್ ಓವರ್ ಬಾರ್ಬೆಲ್ ರೋಯಿಂಗ್, ಆಮೇಲೆ ಲ್ಯಾಟ್ ಪುಲ್ ಡೌನ್, ಸೀಟೆಡ್ ರೋಯಿಂಗ್, ಡಂಬಲ್ ರೋಯಿಂಗ್. ಇದು ಬಂದು ಪ್ಲೇಟ್ ಲೋಡೆಡ್ ಲ್ಯಾಟ್ ಪುಲ್ ಡೌನ್ ಅಂತ. ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಪೋಸಿಂಗ್ ಹೇಳ್ಸ್ಕೊತಾ ಇದ್ದೆ. ಈ ಬ್ರೀತ್ ಹೋಲ್ಡಿಂಗ್ ಎಲ್ಲ ನಮ್ಮ ಕೈಲಾಗಲ್ಲಪ್ಪ. ಏನು ಅಂದ್ಕೊಂಡಿದ್ದೆ, ಪೋಸಿಂಗ್ ಅಂತೂ ತುಂಬ ಕಷ್ಟ. ಮನೆಗೆ ಬಂದು ಮುದ್ದೆ ಬಸ್ಸಾರು ತಿಂದಿನಿ, ನೋ ನಾನ್ ವೆಜ್, ಗುರುವಾರ ಅಲ್ವಾ. ಆಮೇಲೆ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟ್ ಹಾಕ್ಕೊಂಡು ಒಂದಿದ್ದೆ. ಪೀನಟ್ ಬಟರು, ಬ್ರೆಡ್ಡು, ಹಾಲು, ಸ್ನ್ಯಾಕ್ಸ್ಗೆ ಅಂತ ನೇಳು ತಿಂದೆ. ಆಮೇಲೆ ಗುರುವಾರ ಅಮಾವಾಸ್ಯೆ ಬೇರೆ, ಪೂಜೆ ಮುಗಿಸ್ದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ. ಕೆಫೆನಲ್ಲಿ ಕ್ರೌಡ್ ಇದೆ ಅಂತ ಅಲ್ಲಿ ಕರೆದ್ರು. ದೇವಸ್ಥಾನ ಪಕ್ಕದಲ್ಲೇ ಇದ್ದಿದ್ದರಿಂದ ಕೊನೆಗೊಂದು ವಿಸಿಟ್ ಹಾಕ್ದೆ. ಭೀಮ್ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಅಣ್ಣನ ಪಾದ ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡಿದ್ಮೇಲೆ ಅವ್ರ ಡಿಮ್ಯಾಂಡ್ಗಳು ನೋಡಿ. ಮತ್ತೆ ಕೆಫೆಗೆ ಬಂದೆ. ಕೆಲಸ ಎಲ್ಲ ಮುಗ್ದೋಗಿತ್ತು. ಮನೆಗೆ ರಿಟರ್ನ್